ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮತ್ತು ಶುಕ್ರವಾರ ಆ್ಯಂಡ್ ನಾನು ಹೋಗ್ತಾ ಇರೋದು ಊರಿಗೆ. ಸೊ ನಾನು ನನ್ನ ಮಮ್ಮಿ ಮತ್ತು ಡ್ಯಾಡಿ ಎಲ್ಲ ಹೋಗ್ತಾಯಿದ್ವಿ. ಹೋದ ವಾರ ನಾವು ಊರಿಗೆ ಹೋಗಿದ್ವಲ್ಲ, ಆವಾಗ ಕೋಮಲ್ ಮತ್ತು ಮನನ್ಯನ ಊರಲ್ಲೇ ಬಿಟ್ಟು ಬಂದ್ವಿ. ಸೊ ಈ ವಾರ ಮತ್ತೆ ಊರಿಗೆ ಹೋಗ್ತಾ ಇದ್ವಿ. ಸೊ ಬರಬೇಕಾದ್ರೆ ಕರ್ಕೊಂಡು ಬರ್ತೀವಿ, ಬಿಕಾಸ್ ಅವ್ರಿಗಿನ್ನೂ ಸಮ್ಮರ್ ರಜೆ ಇದೆ. ಅವ್ರನ್ನ ಬರಬೇಕಾದ್ರೆ ನಾವು ವಾಪಸ್ ಕರ್ಕೊಂಡು ಬರ್ತೀವಿ. ಈ ಸರ್ತಿ ಊರಿಗೆ ಹೋಗ್ತಾ ಇರೋದೇನು ವಿಶೇಷ ಅಂದರೆ, ಒಂದು ಮದುವೆ ಇದೆ, ಗೃಹ ಪ್ರವೇಶ ಇದೆ, ಹಬ್ಬಗಳಿದ್ದಾವೆ ಆ್ಯಂಡ್ ಇನ್ನೊಂದು ಮದುವೆ ಇದೆ. ಸೊ ಈ ಥರ ಅಷ್ಟೊಂದಿದೆ. ಸೊ ಇನ್ನೂ ರೆಡಿ ಆಗಿಲ್ಲ, ಆಗಬೇಕು ಲೇಟಾಗಿ. ಇನ್ನೂ ಬೆಂಗಳೂರು ಇವಾಗ ಬಿಡ್ತಾ ಇದ್ದೀವಿ. ಮುಹೂರ್ತ ಎಲ್ಲ ಮುಗ್ದೋಗಿರುತ್ತೆ, ಊಟ ಮಾಡೋಕ್ಕೆ ಹೋಗ್ಬೇಕಷ್ಟೇ ನಾವು. ಆ್ಯಂಡ್ ನಾನು ಒಂದು ಸಿಂಪಲ್ ಆಗಿರೋ ಓಲೆ ತೊಗೊಂಡೆ, ಡೈಲಿ ಯೂಸ್ಗಲ್ಲ, ಬಟ್ ಏನಾದರೂ ಹೊರಗಡೆ ಹೋಗ್ಬೇಕಾದ್ರೆ, ಬಿಕಾಸ್ ನನಗೆ ಜಾಸ್ತಿ ಹೆವಿ ಎಲ್ಲ ಹಾಕ್ಕೊಳಕ್ಕಾಗೋದಿಲ್ಲ. ಅಂದರೆ ಸುಮ್ಮನೆ ಸಿಂಪಲ್ ಫಂಕ್ಷನ್ಗೆಲ್ಲ ಏನಕ್ಕದು ಅಂತ ಸ್ವಲ್ಪ ಏನೋ ಚೆನ್ನಾಗಿರುತ್ತೆ ಅಂತ ಇಷ್ಟು ಸಿಂಪಲ್ ಆಗಿರೋ ಓಲೆ ತೊಗೊಂಡೆ. ಬಟ್ ಡಿಸೈನ್ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾವು ಇಲ್ಲಿ ಒಂದು ಕಡೆ ಊಟಕ್ಕೆ ಅಂದರೆ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಫಾರ್ ಎವರ್ ಬ್ರೇಕ್ಫಾಸ್ಟ್ ಇಡ್ಲಿ ಆ್ಯಂಡ್ ವಡಾ ನಮಗೆ, ಬಿಕಾಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಆದಮೇಲೆ ನಾನೊಂದು ಚಿಕ್ಕದಾಗಿ ಸ್ವಲ್ಪ ನಿದ್ದೆ ಮಾಡಿದೆ. ಸೊ ನನ್ನ ಫೇವ್ರೇಟ್ ಥಿಂಗ್ ಏನಾದರೂ ನಾನು ಒಬ್ಬಳೇ ಇದ್ದರೆ ಹಿಂದಗಡೆ ಆರಾಮಾಗಿ ಮಲ್ಕೊಬಿಡ್ತೀನಿ. ಸೊ ಐ ಫೀಲ್ ಲಿಟಲ್ ರಿಲ್ಯಾಕ್ಸ್ಡ್ ಅದಕ್ಕೆ. ಆ್ಯಂಡ್ ನಾನು ಕ್ವಿಕ್ಕಾಗಿ ಇದ್ಬಿಟ್ಟು ರೆಡಿ ಆದೆ. ಇನ್ನೇನು ಹತ್ತಿರ ಬರ್ತಾಯಿತ್ತು ಲೊಕೇಶನ್ ವೆನ್ಯೂ. ಸೊ ರೆಡಿ ಆದೆ. ಆಮೇಲೆ ಬಂದು ರಿಸೆಪ್ಷನಲ್ಲಿ ಒಂದೊಂದು ಫೋಟೋ ಹೊಡಿಸ್ಕೊಂಡು ಆಮೇಲೆ ಹೋಗಿ ಊಟ ಮಾಡಿದ್ವಿ. ಬೆಳಗಾವಿ ಸೊ ನಾವು ಇವಾಗ ಇರೋದು ಶಾಂತಿಗ್ರಾಮ ಹತ್ರ, ಮೊಸಳೆ ಹೊಸಳ್ಳಿ. ನಿಮಗೆಲ್ಲ ಗೊತ್ತಿಲ್ವಾ? ಬಟ್ ಇದು ಒಂದು ವೇ ಇದೆ, ಇದರಿಂದ ನಾವು ಹಾಸನಕ್ಕಾದ್ರೆ ಹೋಗ್ಬೋದು. ಇಲ್ಲ ನಾವು ಗೋರೂರು ಡ್ಯಾಮ್ ಗೊತ್ತಲ್ಲ ನಿಮಗೆ? ಗೊತ್ತಿಲ್ಲ ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಗೋರೂರು ಡ್ಯಾಮ್. ಅಲ್ಲಿ ನಮ್ಮ ಆಂಟಿ ಊರಿರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಗೃಹ ಪ್ರವೇಶ ಇದೆ. ಇವತ್ತು ಫ್ರೈಡೇ ಅಲ್ವಾ, ತುಂಬ ಫಂಕ್ಷನ್ಸ್ ಇದು ಬಂದಿದೆ ಆ್ಯಂಡ್ ಎಲ್ಲ ಕಡೆನೂ ಹೋಗಬೇಕು. ಸೊ ಬಟ್ ತುಂಬ ಸೆಕೆ ಕೂಡ ಇದೆ. ಇಲ್ಲೆಲ್ಲೂ ಐಸ್ ಕ್ರೀಮ್ ಕೂಡ ಸಿಗ್ತಾ ಇಲ್ಲ, ಗೊತ್ತಾ? ಓಕೆ ಬಾಯ್, ಆಮೇಲೆ ಸಿಗ್ತೀನಿ ನಾನು. ಸೊ ಏನು ಗೊತ್ತಾ, ಲೈಕ್ ಬೇಸಿಕಲಿ ನಾವು ಬೆಳಗ್ಗೆ ಆಲ್ಮೋಸ್ಟ್ 8 ಗಂಟೆಗೆ ಹೊರಟಿದ್ದು. ನಾವು ಬೆಂಗಳೂರು ಬಿಟ್ಟಿದ್ದು ಲಾಸ್ಟ್ ವೀಕ್ ಕೂಡ ನಾವು 8 ಗಂಟೆಗೆ ಬೆಂಗಳೂರು ಬಿಟ್ಟಿದ್ದು. ಆ್ಯಂಡ್ ಊರಿಗೆ ಬರೋ ಅಷ್ಟರಲ್ಲಿ 11:30 ಆ ಥರ ಆಯಿತು. ಬಟ್ ಈ ಸರ್ತಿ ಏನಾಯ್ತಂದರೆ ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು. ಆ್ಯಂಡ್ ಐ ಥಿಂಕ್ ಏನಂದರೆ ಈ ವಾರ ಇದು ಗುಡ್ ಫ್ರೈಡೇ ಅಲ್ವಾ? ಸೊ ತುಂಬ ಜನ ಊರ ಕಡೆ ಬರ್ತಿದ್ರು. ಬಸ್ಸೆಲ್ಲ ಖಾಲಿತ್ತು, ಬಟ್ ಕಾರ್ಸ್ ಅಂತೂ ಕೇಳೋದೇ ಬೇಡ, ಅಷ್ಟೊಂದು ಕಾರ್ಸ್ ಇತ್ತು. ಸೊ ತುಂಬ ಕಾರ್ಸ್ ಎಲ್ಲ ಊರ ಕಡೆ. ಆ್ಯಂಡ್ ನೈಸ್ ರೋಡಲ್ಲಿ ಆಲ್ಮೋಸ್ಟ್ 30 ಮಿನಿಟ್ಸ್ ವೇಟ್ ಮಾಡಿದ್ವಿ. ಅವೆಲ್ಲ ಆಗಿ ನಾವು ಮದುವೆ ರಿಸೆಪ್ಷನ್ ಟೈಮಿಗೆ ಬಂದ್ವಿ. ಆಲ್ಮೋಸ್ಟ್ ಇನ್ನೇನು ಹುಡುಗ ಹುಡುಗಿ ಇಳಿಬೇಕಿತ್ತು ಸ್ಟೇಜಿಂದ, ಅವಾಗ ಬಂದ್ವಿ. ಲಕ್ಕಿಲಿ ಊಟ ಇತ್ತು, ಬಿಕಾಸ್ ಮದುವೆ ಊಟ ಮಿಸ್ ಮಾಡೋಕ್ಕಾಗಲ್ಲ ಅಲ್ವಾ? ಮದುವೆಗೆ ಹೋಗೋದೇ ಊಟ ಮಾಡೋಕ್ಕೆ ಅಂತ ಅಂದ್ಕೊಂಡಿರ್ತಾರೆ ಸ್ವಲ್ಪ ಜನ, ಅದ್ರಲ್ಲಿ ನಾನು ಒಬ್ಳು. ಸೊ ಹಂಗೆಲ್ಲ ಅನ್ಕೋಬೇಡಿ. ಸೊ ನಾವು ಮದುವೆಗೆ ಹೋದ್ವಿ ಆ್ಯಂಡ್ ಹುಡುಗ ಹುಡುಗಿ ಜೊತೆ ಒಂದೊಂದು ಫೋಟೋ ಹೊಡಿಸ್ಕೊಂಡು ಆಮೇಲೆ ಊಟಕ್ಕೆ ಹೋದ್ವಿ. ನೀನು ಆಲ್ಮೋಸ್ಟ್ ಆಲ್ಮೋಸ್ಟ್ ಮುಗೀತಾ ಬಂದಿತ್ತು ಊಟ ಎಲ್ಲ. ನಮಗೆ ಊಟ ಎಲ್ಲ ಸಿಕ್ತು, ಊಟ ಚೆನ್ನಾಗಾಯಿತು, ಊಟ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು
ಸೆಕೆ ಅಪ್ಪ, ಏನು ಕುತ್ಕೊಂಡು ವಿಶ್ರಾಂತಿನೂ ತೊಗೊಳಕ್ಕಾಗಲ್ಲ, ಅಷ್ಟೊಂದು ಸೆಕೆ. ಆಮೇಲೆ ಒಂದು 5-10 ನಿಮಿಷ ಕೂತ್ಕೊಂಡು ನಾವು ಇನ್ನೊಂದು ಊರ ಕಡೆ ಬರ್ತಾ ಇದ್ದೀವಿ. ಊರಲ್ಲಿ ಒಂದು ಗೃಹ ಪ್ರವೇಶ ಇದೆ, ಗೊತ್ತಿರೋರ್ದು ಆಗಿ. ಗೃಹ ಪ್ರವೇಶ ಮುಗಿಸ್ಕೋಬೇಕು. ಆ್ಯಂಡ್ ಇದು ನಮ್ಮ ಅಜ್ಜಿ ಊರು. ಸೊ ಇವತ್ತೆಲ್ಲ ಇಲ್ಲೇ ಇರ್ತೀವಿ. ಇವತ್ತೆಲ್ಲ ಇಲ್ಲೇ ಇದ್ಬಿಟ್ಟು ಮತ್ತು ನಾಳೆ ಬೇರೆ ಊರಿಗೆ ಹೋಗಬೇಕು. ಇನ್ನು ಭಾನುವಾರದವರೆಗೂ ಊರ ಕಡೆನೇ ಇರ್ತೀನಿ. ಆ್ಯಂಡ್ ಅಲ್ಲಿ ತಿರ್ಗೋದೇ ಆಗ್ಬಿಡುತ್ತೆ ಊರಿಗೆ ಬಂದರೆ. ಆ ಫಂಕ್ಷನ್ ಈ ಫಂಕ್ಷನ್, ಈ ಸರ್ತಿ ಅಂತೂ ಫಂಕ್ಷನ್ಸ್ ಜಾಸ್ತಿ, ಹಬ್ಬಗಳು ಜಾಸ್ತಿ. ಸೊ ಎಲ್ಲ ಕಡೆನೂ ಹೋಗಬೇಕು ಆ ಥರ. ಆ್ಯಂಡ್ ಇದು ನನ್ನ ರಿಂಗ್. ಸೊ ನೋಡ್ತಾ ಇರ್ಬೋದು ನೀವು. ಸೊ ದೀಸ್ ಆರ್ ಮೈ ಫೇವ್ರೆಟ್ಸ್. ಆ್ಯಂಡ್ ಈ ಕಡೆ ಫೇವ್ರೇಟ್ ಇದೆ. ಸೊ ನಾನು ಒಂದು ಲೈಕ್ ನಂದು ಜ್ಯುವೆಲ್ರಿದೆಲ್ಲ ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಟೈಮ್ ಸಿಗ್ತಾ ಇಲ್ಲ. ಅವಾಗ ಈ ಥರ ಮದುವೆಗೆ ಹಾಕೊಂಡಾಗ ಐ ಶೋ ಯು. ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕೈ ತುಂಬ ಕಾಣಿಸುತ್ತೆ ರಿಂಗ್ಸ್ ಎಲ್ಲ. ಯು ಫೀಲ್ ಗುಡ್ ವೆನ್ ಯು ವೇರ್ ಇಟ್. ಸೊ ಲೈಕ್ ನಾನು ಅಕೇಶ್ನಲ್ ಆಗಿ ಹಾಕ್ಕೊಳ್ಳೋದು ಮಾತ್ರ, ದಿನ ಯೂಸ್ ಮಾಡಲ್ಲ. ಬಿಕಾಸ್ ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಡೈಲಿ ಯೂಸ್ ಮಾಡೋಕ್ಕೆ ರಿಂಗ್ಸ್ ಎಲ್ಲನೂ. ಸೊ ಎಲ್ಲಿಗಾದರೂ ಹೋಗಿ ಬರಬೇಕಾದ್ರೆ ಐ ವಿಲ್ ಯೂಸ್ ಇಟ್. ಆ್ಯಂಡ್ ಯು ಸಿ ದಿಸ್ ಚೈನ್, ಈ ಚೈನ್ ಇದು ತುಂಬ ಚೆನ್ನಾಗಿದೆ, ಗುಂಡಿನ ಸರ ಥರ. ಸೊ ಇದು ಸಿಂಪಲ್ ಒಂದು ಏನು ಹೇಳ್ತಾರೆ ಸಮ್ಮರ್ ಲುಕ್ ಅನ್ಬೋದು. ಬಿಕಾಸ್ ಸಮ್ಮರಲ್ಲಿ ಫುಲ್ ಹೆವಿಯಾಗೆಲ್ಲ ಡ್ರೆಸ್ ಮಾಡ್ಕೊಳಕ್ಕಾಗಲ್ಲ, ಹೆವಿಯಾಗೆಲ್ಲ ಜ್ಯುವೆಲ್ರಿ ಹಾಕೋಕ್ಕಾಗಲ್ಲ. ಲೈಟಾಗಿರಬೇಕು, ಬಟ್ಟೆನೂ ಲೈಟಾಗಿರಬೇಕು, ಜ್ಯುವೆಲ್ರಿನೂ ಲೈಟಾಗಿರಬೇಕು. ಸೊ ಯು ಫೀಲ್ ಗುಡ್, ಕಂಫರ್ಟಬಲ್ ಆ ಥರ. ಸೊ ಇನ್ನೇನಿಲ್ಲ, ರೋಡ್ ಸ್ವಲ್ಪ ಹಂಗೆ ಹಿಂಗೆ ಇದೆ ಅಷ್ಟೇ. ನೀವು ನೋಡ್ತಾ ಇರ್ಬೋದು ಫುಲ್ ಎಲ್ಲ ಹಸಿರು ಹಸಿರು ಹಸಿರು, ಫುಲ್ ಮರಗಳು, ತೆಂಗಿನ ಮರಗಳು ಅಥವಾ ಅಡಿಕೆ ಮರ, ಅದೇ ಜಾಸ್ತಿ ಇಲ್ಲ. ಬಂತಲ್ವಾ ಹೆಬ್ಬಾಲೆ? ಸೊ ಹೆಬ್ಬಾಲೆ, ಇದನ್ನ ಹೆಬ್ಬಾಲೆ ಕೊಪ್ಪಲು ಅಂತಾರೆ. ಕೊಪ್ಪಲು ಅಲ್ಲ, ಇದು ಹೆಬ್ಬಾಲೆ. ಸೊ ನೀವು ನೋಡ್ಬೋದು ಎಲ್ಲ ಹೇಗೆ ಗ್ರೀನರಿ ಇದೆ. ಎಲ್ಲರೂ ಚೆನ್ನಾಗಿರುತ್ತೆ. ಬಟ್ ಬೇಸಿಗೆಯಲ್ಲಿ ಇರೋದು ಕಷ್ಟ. ಇಲ್ಲೆಲ್ಲ ಏನು ಗೊತ್ತಾ, ನೀರಾವರಿ ಅಂತ, ಅದನ್ನು ಯಾವಾಗಲೂ ನೀರಿರುತ್ತೆ. ಸೊ ಅದಕ್ಕೆ ಇಲ್ಲಿ ಅಕ್ಕಿ, ಶುಂಠಿ ಅದೆಲ್ಲ ಬೆಳೀತಾರೆ, ಭತ್ತ ಎಲ್ಲ ಬೆಳೀತಾರೆ. ಆ್ಯಂಡ್ ಇದು ಹೆಬ್ಬಾಲೆ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಇದು ಊರು, ಹೆಬ್ಬಾಲೆ ಊರು. ಆ್ಯಂಡ್ ಇಲ್ಲಿಂದ ಮುಂದೆ ಹೋದರೆ ನಮ್ಮ ಅಜ್ಜಿ ಅವ್ರ ಊರು ಸಿಗುತ್ತೆ, ವಿಚ್ ಇಸ್ ಹೆಬ್ಬಾಲೆ ಕೊಪ್ಪಲು. ಸೊ ಇನ್ನು ಹಳೇ ಕಾಲದ ಮನೆಗಳೆಲ್ಲ ಇದ್ದಾವೆ ಇಲ್ಲಿ, ಬಟ್ ಗಟ್ಟಿಯಾಗಿದ್ದಾವೆ ಮನೆಗಳೆಲ್ಲ. ಟರ್ನ್ ತಗೋಬೇಕು ಊರಿಗೆ. ಸೊ ಇಲ್ಲೆಲ್ಲ ಶುಂಠಿನೂ ಹಾಕ್ತಾರೆ ನೋಡಿ, ಶುಂಠಿ ಎಲ್ಲ ಬೆಳೀತಿದ್ದಾರೆ. ಆ್ಯಂಡ್ ಮೋಡ ನೋಡಿದ್ರೆ ಮಳೆ ಬರೋ ಥರ ಇದೆ.
ಮಿಂಚ್ತೈತೆ ಸೀರೆ. ಸೊ ನಾವು ಕ್ವಿಕ್ಕಾಗಿ ಗೃಹ ಪ್ರವೇಶ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಆಂಟಿ ಮನೆಯಲ್ಲಿದ್ದೀವಿ ಇವಾಗ. ಸೊ ಒಬ್ವಿಯಸ್ಲಿ ನಾವು ಹೋಗಿದ್ದೇವಲ್ಲ, ಏನಾದ್ರು ಸ್ಪೆಷಲ್ ಮಾಡಬೇಕಂತ ತಲೆಕಾಲು ಆ್ಯಂಡ್ ಚಿಕನ್ ಕರಿ ಮಾಡ್ತಾಯಿದ್ರು. ಸೊ ಮನೇಲಂದರೆ ನನ್ನ ತಮ್ಮ ಅವರೆಲ್ಲ ಚಿಕನ್ ತಿಂತಾರೆ, ಅದಕ್ಕೆ ನಾನು ಕೂಡ ತಲೆಕಾಲೆಲ್ಲ ತಿನ್ನೋದಿಲ್ಲ, ಬರೀ ಚಿಕನ್ ತಿಂತೀನಿ. ಅದಕ್ಕೆ ಚಿಕನ್ ಕರಿ ಮಾಡಿಬಿಟ್ಟು ಅನ್ನ ಮಾಡಿದರು. ಆ್ಯಂಡ್ ಇದು ನೆಕ್ಸ್ಟ್ ದಿನ. ಸೊ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ನಾವು ಇವತ್ತು ಒಂದು ಫಂಕ್ಷನ್, ಅಗೇನ್ ಹಬ್ಬ ಓಡಬೇಕಲ್ಲ, ಸೊ ಅದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸ್ಯಾಟರ್ಡೇ ಆ್ಯಂಡ್ ಇವತ್ತು ಒಂದು ಫಂಕ್ಷನ್ ಇದೆ. ಸೊ ಅದಕ್ಕೆ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು, ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಮೇಕಪ್. ಸೊ ಯಾ, ಲೆಟ್ಸ್ ಗೆಟ್ ರೆಡಿ ವಿತ್ ಮೀ. ಸೊ ಬೇಸಿಗೆ ಅಲ್ವಾ, ಅದಕ್ಕೆ ನಾನು ಸಾರಿ ಏನೂ ಹಾಕ್ಕೊಳ್ಳೋಕೆ ಹೋಗಲಿಲ್ಲ. ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು, ಅಂದರೆ ಫುಲ್ 3 ಪೀಸ್ ಸೆಟ್, ಅದು ಕುರ್ತಾ ಸೆಟ್, ಒಂದು ಗೋಲ್ಡ್ ನೆಕ್ಲೇಸ್ ಮತ್ತು ಸಿಂಪಲಾಗಿ ರಿಂಗ್ಸ್ ಮತ್ತು ವಾಚ್, ಆಮೇಲೆ ಒಂದು ಬಳೆ ಅಷ್ಟೇ. ಸೊ ಸಿಂಪಲಾಗಿ ಇಟ್ಕೋಬೇಕಂತ, ಏಕೆಂದರೆ ನಾನು ಹೇಳ್ದಂಗೆ ಯಾವಾಗಲೂ ಹೇಳ್ತೀನಲ್ವ, ಬೇಸಿಗೆ ಸೆಕೆ ತಡೆಯೋಕ್ಕಾಗೋದಿಲ್ಲ. ಸೊ ಎಷ್ಟು ಮಿನಿಮಲ್ ಆಗಿರ್ತೀವೋ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದು ನಾನು ನನ್ನ ಮಮ್ಮಿ. ಸೊ ಎಲ್ಲ ಆದಮೇಲೆ ಒಂದು ಕ್ವಿಕ್ಕಾಗಿ ಫೋಟೋ. ಆಮೇಲೆ ಇದು ಹೊಳೆ ನರಸೀಪುರ ಹೊಳೆ ಇದು ತುಂಬ ದೊಡ್ಡದಿದೆ, ತುಂಬ ಚೆನ್ನಾಗಿದೆ. ನಾವು ಹೋಗ್ಬೇಕಾದ್ರೂ ಯೂಶ್ವಲಿ ನಾವು ಬಸ್ಸಲ್ಲಿ ನಾವು ಅಜ್ಜಿ ಮನೆಗೆ ಬರಬೇಕಾದ್ರೆ ನೋಡ್ತಾ ಇದ್ವಿ ಇದನ್ನು ಎಲ್ಲ. ಒಂದು ಮೆಮರಿ ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿಂದ ನಾವು ಹೊರಟಿದ್ದು ನಮ್ಮ ಆಂಟಿ, ನಮ್ಮ ಮಮ್ಮಿಯವರೆಲ್ಲ ಹುಟ್ಟು ಬೆಳೆದಿರೋ ಊರು, ಅದು ಬಂದ್ಬಿಟ್ಟು ಜಕ್ಕೇನಹಳ್ಳಿ ಅಂತ. ಅಗೇನ್ ಗೊತ್ತಿಲ್ಲ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತು ಅಂತ, ಬಟ್ ಆ ಊರು ಜಕ್ಕೇನಹಳ್ಳಿ. ಇದು ಶಂಕರಣ್ಣ ಮನೆ, ಕೃಷ್ಣಣ್ಣ ಮನೆ ಮ್ಯಾಲೆ. ಆ್ಯಂಡ್ ಸೊ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ. ಸೊ ಏನು ಗೊತ್ತಾ, ನಮ್ಮ ಮಮ್ಮಿ ಅವರ ಜೊತೆ ಹುಟ್ಟಿದವರು 4 ಜನ ಅಕ್ಕ ತಂಗಿಯರು ಆ್ಯಂಡ್ ಒಬ್ಬರು ಅಣ್ಣ ಒಬ್ಬರು ತಮ್ಮ. ಸೊ ಒಬ್ಬರು ನಮ್ಮ ದೊಡ್ಡಮ್ಮ ಇದೇ ಊರಲ್ಲಿದ್ದಾರೆ. ಇದು ನಮ್ಮ ತಾತನ ಮನೆ, ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ ನೋಡಿ. ಇದು ನಮ್ಮ ತಾತ ಅವ್ರ ಮನೆ, ಇವಾಗ ಯಾರೂ ಇಲ್ಲ ಅಲ್ಲಿ. ನಮ್ಮ ತಾತನೂ ತೀರ್ಕೊಂಡ್ರು. ಅದು ಬಿಟ್ಟರೆ ನಮ್ಮ ದೊಡ್ಡಮ್ಮನ ಒಂದೇ ಊರಿಗೆ ಕೊಟ್ಟು ಮದುವೆ ಮಾಡಿದ್ದು. ಸೊ ನಾವು ನಮ್ಮ ದೊಡ್ಡಮ್ಮನ ಮನೆಗೆ, ಈ ಊರಿಗೆ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಬರ್ತೀವಿ. ಇಲ್ಲಿ ನಮ್ಮ ದೊಡ್ಡಮ್ಮ ಅವ್ರು ಇರ್ತಾರೆ, ಅಂದರೆ ದೊಡ್ಡಮ್ಮವ್ರ ಫ್ಯಾಮಿಲಿ ಎಲ್ಲ ಇರ್ತಾರೆ. ಆ್ಯಂಡ್ ಸೊ ಎಲ್ಲರೂ ಇವಾಗ ದೊಡ್ಡಮ್ಮನ ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ಏನು ಗೊತ್ತಾ, ಒಂದು ಚಿಕ್ಕದು ಮರಿ ಇದೆ ಆಯಿತಾ, ಅದು ಒಂದು 15 ದಿನ ಹಾಕಿತ್ತಂತೆ. ಎಷ್ಟು ಕ್ಯೂಟಾಗಿ ಹೆಂಗೆ ಆಡ್ತಾಯಿತ್ತು ಅಂದರೆ, ತುಂಬ ಚೆನ್ನಾಗಿ ಆಟ ಆಡ್ತಾಯಿತ್ತು ಎಲ್ಲರ ಹತ್ರನೂ. ಅದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ನನಗಂತೂ ತುಂಬ ಇಷ್ಟ ಆಯಿತು. ಕೆಳಗಡೆ ನಿಲ್ಲಿಸಿ ಅದು. ಅಮ್ಮ ಇಲ್ಲಿ ಹೆಂಗ್ ಪೋಸ್ ಕೊಡ್ತೈತದ. ಸೊ ನಾನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಇವಾಗ ನಾವು ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ದೊಡ್ಡಮ್ಮ ಅವರ ಮನೆ, ಅದು ಇನ್ನೊಂದು ದೊಡ್ಡಮ್ಮನ ಮನೆ, ಇದು ಒಂದು ದೊಡ್ಡಮ್ಮನ ಮನೆ, ಅದು ಇನ್ನೊಂದು ದೊಡ್ಡಮ್ಮನ ಮನೆ. ಅಂದರೆ ನಮ್ಮ ಮಮ್ಮಿಯವ್ರಿಗೆ 2 ಅಕ್ಕ ಅಂದ್ರಲ್ವ, ಸೊ ಇದು ಒಬ್ರಕ್ಕ, ಇನ್ನೊಬ್ರಕ್ಕ ಬೇರೆ ಊರು, ಅದು ಬನವಾಸೆ ಅಂತ, ಆ ಊರಿಗೆ ಕೊಟ್ಟಿದ್ದಾರೆ. ನಾವು ಆ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ ಅಗೇನ್ ನಮ್ಮ ಆಂಟಿ ಬಂದುಬಿಟ್ಟು ನಮ್ಮ ಮಮ್ಮಿಯವರ ತಂಗಿ ಹೆಬ್ಬಾಲೆ. ಸೊ ಅವರ ಅಕ್ಕಂದರು ಒಬ್ಬರು ಜಕ್ಕಿನಲ್ಲಿ, ಒಬ್ಬರು ಬನವಾಸೆಗೆ ಕೊಟ್ಟಿದ್ದಾರೆ. ಸೊ ನಾವಿವಾಗ ಹೋಗ್ತಾ ಇರೋದು ಬನವಾಸೆಗೆ, ನಮ್ಮ ಅಮ್ಮನವರ ಅಕ್ಕನ ಮನೆಗೆ.
ಆ್ಯಂಡ್ ಇನ್ ಬಿಟ್ವೀನ್ ಆ್ಯಕ್ಚುಲಿ ನಮ್ಮ ಅಮ್ಮವ್ರ ಅಕ್ಕ ಇದ್ದಾರಲ್ಲ ಅವ್ರ ಮಗಳು ಮನೆ ಕಟ್ತಾಯಿದ್ರು. ಸೊ ಅಲ್ಲಿ ಸುಮ್ಮನೆ ವಿಸಿಟ್ ಮಾಡಿಬಿಟ್ಟು ಎಷ್ಟು ಪ್ರೋಗ್ರೆಸ್ ಆಗಿದೆ, ಏನೇನು ನಡೀತಿದೆ, ಯಾಕೆಂದರೆ ನಾವು ಊರ ಕಡೆ ಬರೋದೇ ಅಪರೂಪ ಅಲ್ವಾ. ಸೊ ಬಂದಾಗ ಒಂದು ಸರ್ತಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮನೆ ಕಟ್ತಾ ಇದ್ರಲ್ಲ ಇಲ್ಲಿ ಹಾಗೆ ನೋಡಿಕೊಂಡು ಹೋದ್ವಿ. ಹಾಂ ಹಾಂ ಚೆನ್ನಾಗಿದ್ದೀನಿ. ನೀವು? ಹಾಂ ಹಾಂ ಹೋಗಿ ಊಟ ಮಾಡಿ ನಿಂತ್ಕೊಳ್ಳಿ ಚೆನ್ನಾಗಿ ಕಾಣ್ತಿದ್ಯಾ? ನಾನು ಹಿಂಗೆ ತೆಗಿ ಮುಂದಕ್ಕೆ ಮತ್ತು ಬನವಾಸಿಯಲ್ಲಿ ಊರ ಹಬ್ಬ ಇತ್ತು. ಸೊ ಅದಕ್ಕೆ ಎಲ್ಲ ಫುಲ್ ಲೈಟ್ಸ್ ಹಾಕಿ ಡೆಕೋರೇಷನ್ ಮಾಡಿ ಚೆನ್ನಾಗಿ ಮಾಡಿದ್ರು. ಎಲ್ಲ ಹೋಗ್ಬಿಟ್ಟು ಸರಿ ಊರೊಳಗೆಲ್ಲ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಆರ್ಕೆಸ್ಟ್ರಾ ಎಲ್ಲ ಇತ್ತು. ಮತ್ತು ನಾವು ನಾಳೆ ಬೆಳಗ್ಗೆ ಎದ್ಬಿಟ್ಟು ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಿತ್ತಲ್ಲ, ಮದುವೆಗೆ ಹೋಗ್ಬೇಕಿತ್ತಲ್ಲ. ಸೊ ಅದಕ್ಕೆ ನಾವು ಡೈರೆಕ್ಟಾಗಿ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡ್ವಿ. ಇವ್ರ ಮನೆ ಇರೋದು ಹೊಲದ ಹತ್ರ. ಸೊ ಮನೆಗೆ ಹೋಗಿ ಮಲ್ಕೊಂಡ್ವಿ. ಆ್ಯಂಡ್ ಇದು ನೆಕ್ಸ್ಟ್ ದಿನ ಎಲ್ಲರೂ ರೆಡಿಯಾಗಿ ಮದುವೆಗೆ ಹೊರಟಿದ್ವಿ. ಲೇಟ್ ಆಗಿತ್ತು. ಸೊ ಎಲ್ಲರೂ ಬೇಗ ರೆಡಿಯಾಗಿ ಹೊರಟ್ವಿ. ನಾನು ಸಿಂಪಲ್ಲಾಗಿ ಡ್ರೆಸ್ಸೇ ಹಾಕ್ಕೊಂಡೆ. ಅಗೇನ್ ಸಾರಿ ಹಾಕ್ಕೋಬೇಕಂದ್ರೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ, ಅದಕ್ಕೆ ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡು ಹೊರಟ್ವಿ. ಸೊ ಎಲ್ಲರೂ ಪೋಸ್ ಎಲ್ಲ ಚೆನ್ನಾಗಿ ರೆಡಿಯಾಗಿದ್ರೆ ಅದಕ್ಕೆ ಹೆಂಗೆ ಪೋಸ್ ಕೊಡ್ತಿದ್ದಾರೆ ನೋಡಿ. ಆ್ಯಂಡ್ ಹಾಗೆ ನಾವು ಮದುವೆ ವೆನ್ಯೂ ರೀಚ್ ಆದ್ವಿ. ಸೊ ಎಷ್ಟು ಜನ ಆ್ಯಂಡ್ ತುಂಬ ಶೆಕೆ. ಸೊ ಆಲ್ಮೋಸ್ಟ್ ನಾವು ಎಂಡಲ್ಲಿ ಕುತ್ಕೊಬಿಟ್ಟಿದ್ವಿ. ಬಿಕಾಸ್ ಮಧ್ಯದಲ್ಲಿ ಹೋದರೆ ಇನ್ನೂ ತುಂಬ ಜಾಸ್ತಿ ಶೆಕೆ ಆಗುತ್ತೆ ಅಂತ ಫ್ಯಾನ್ಸ್ ಅಂತೂ ವರ್ಕ್ ಆಗ್ತಾನೆ ಇರಲಿಲ್ಲ. ಸೊ ತುಂಬ ಅಂದರೆ ತುಂಬ ಹಿಂಸೆ ಆಗಿಬಿಡ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಜಲ್ದಿ ಹೋಗ್ಬಿಟ್ಟು ಮದುವೆ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ಫಸ್ಟು ಊಟ ಮಾಡಿ ಆಮೇಲೆ ಮದುವೆ ರಿಸೆಪ್ಷನ್ಗೆ ನಿಂತ್ಕೊಂಡ್ರು ಹುಡುಗ ಹುಡುಗಿ. ಸೊ ಬೇಗನೆ ಫೋಟೋ ತೆಗೆಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ನಾವು ಬೆಳಗ್ಗೆ ಒಂದು ಮದುವೆ ಮುಗಿಸಿ ಇವಾಗ ಇನ್ನೊಂದು ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಡ್ರೆಸ್ ಚೇಂಜ್ ಮಾಡಿದ್ರು. ಮತ್ತು ನಾನು ಹೆಂಗಿದ್ರು ಅಲ್ಲಿ ನಾರ್ಮಲ್ ಏನೋ ಟಾಪ್ ಪ್ಯಾಂಟ್ ಎಲ್ಲ ಹಾಕಿದ್ದು. ಸೊ ನಾನೇನು ಚೇಂಜ್ ಮಾಡಿಲ್ಲ. ಬಟ್ ಇವರೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಊರ ಕಡೆ ತುಂಬ ಬಿಸಿಲಿದೆ, ತುಂಬ ಶೆಕೆ. ನಮ್ಮ ಆಂಟಿಗೆ ಸಿಲ್ಕ್ ಸಾರಿ ಅವೆಲ್ಲ ಉಡ್ಕೊಳ್ಳೋದಂದ್ರೆ ತುಂಬ ಖುಷಿ. ಅದಕ್ಕೆ ಮತ್ತೆ ಚೇಂಜ್ ಮಾಡ್ಕೊಂಡು ಇನ್ನೊಂದು ಸಿಲ್ಕ್ ಸಾರಿನ ಉಡ್ಕೊಂಡು ಬಂದೈತೆ. ನಮ್ಮ ಮಮ್ಮಿ ಹುಟ್ಟಿಲ್ಲ, ನಮ್ಮ ಮಮ್ಮಿ ಬಿಚ್ಚಿಲ್ಲ, ನಮ್ಮ ಆಂಟಿ ಒಂದು ಮಾತ್ರ ಸಿಲ್ಕ್ ಸಾರಿ ಉಟ್ಟಿದ್ವಿ. ಇಲ್ಲಿ ನಮ್ಮ ದೊಡ್ಡಮ್ಮ ಅವರು ದೇವ್ರು ಮಾಡೋದು ಅಂದರೆ ಅವರು ಬಂದ್ಬಿಟ್ಟು ಏನಾದರೂ ಒಂದು ಹರಕೆ ಥರ ಇದ್ದಿದ್ರೆ ಅದನ್ನು ಇಲ್ಲಿ ಬಂದುಬಿಟ್ಟು ಹರಕೆ ತೀರಿಸೋದು. ಹೇಗೆ ತೀರಿಸ್ತಾರೆ ಅಂದರೆ ನಾನ್ ವೆಜ್ ಮಾಡ್ತಾರೆ. ನಾನ್ ವೆಜ್ ಮಾಡಿಬಿಟ್ಟು ದೇವರಿಗೆ ಒಪ್ಪಿಸೋದು. ಆಮೇಲೆ ನೆಂಟರಿಗೆಲ್ಲ ಕರೆದಿರ್ತಾರಲ್ಲ ಅವರಿಗೆಲ್ಲ ಊಟ ಬಡಿಸೋದು. ಸೊ ನಾನೇನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಟಯರ್ಡ್ ಆಗಿತ್ತು. ಆ್ಯಂಡ್ ಇದಾಗಿತ್ತು ನನ್ನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.